ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯಾ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಕ್ರೋಶೆ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಕ್ವಿಕ್ ಆ್ಯಂಡ್ ಈಸಿ ಡಿಸೈನ್ ಇದು. ಇದಕ್ಕೆ ನಾನು 10 ನಂಬರ್ ನೀಡಲ್ ತಗೊಳ್ತಾ ಇದ್ದೀನಿ ಹಾಗೂ 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಪುನಃ ಸೆಕೆಂಡ್ ಲಾಕ್. ಇಲ್ಲಿ ಇವಾಗ 2 ಚೈನ್ಸ್ ಹಾಕ್ಕೊಂಡು ಪಕ್ಕದಲ್ಲೇ ಈಗ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು ವೀಟ್ ಬೀಡ್ನ ಆ್ಯಡ್ ಮಾಡ್ಕೊಳ್ತೀನಿ. ವೀಟ್ ಬೀಡ್ನ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮತ್ತು 2 ಚೈನ್ ಮಧ್ಯ ಗ್ಯಾಪ್ ಇರುತ್ತೆ, ಅಲ್ಲಿ ದಾರ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಟೋಟಲ್ 5 or 6 ಡಬಲ್ ಕ್ರೋಶೆಸ್ ಹಿಡಿಸುತ್ತೆ. ನಾನಿಲ್ಲಿ 5 ಡಬಲ್ ಕ್ರೋಶೆಸ್ ಮಾಡ್ಕೊಳ್ತಾ ಇದ್ದೀನಿ. ಫೈವ್ ಆದಮೇಲೆ ಪುನಃ ಒಂದು ವೀಟ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ವೀಟ್ ಬೀಡ್ನ ಹಾಕ್ಕೊಂಡು ಈ ಬೀಡ್ನ ಬೀಡ್ ಲಾಕ್ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಇಲ್ಲಿ ಟ್ರಯಾಂಗಲ್ ಶೇಪ್ ಬರೋ ಥರ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಟ್ರಯಾಂಗಲ್ ಶೇಪ್ ಈ ಥರ ಬರುತ್ತೆ. ಇವಾಗ ಇಲ್ಲಿಂದ ನಾನು 3 ಚೈನ್ಸ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಸ್ಯಾರಿನ ಇಲ್ಲಿ ಫಸ್ಟ್ ಕಂಬ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಸ್ಯಾರಿನ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ ಪುನಃ ಒಂದು ವೀಟ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಇಲ್ಲಿಂದ ಇಲ್ಲಿ 3 ಚೈನ್ಸ್ ಮಾಡಿದ್ವಲ್ಲ ಆ ಸ್ಪೇಸಲ್ಲಿ 5 ಡಬಲ್ ಕ್ರೋಶೆಸ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಈ ಬೀಡ್ ಲೆವೆಲ್ಗೆ ಮಾಡ್ಕೊಳ್ಳಿ. ಬೀಡ್ ಎಷ್ಟು ಉದ್ದ ಇದೆಯೋ ಅಷ್ಟುದ್ದ ಡಬಲ್ ಕ್ರೋಶೆ ಇರಲಿ. ಸ್ಟಾರ್ಟಿಂಗಲ್ಲಿ 2 ಆರ್ಚ್ ಆದಮೇಲೆ ಇಲ್ಲಿ ನಾನು 2 ಆರ್ಚ್ಗೆ ಕುಚ್ಚು ಮಾಡ್ತಾ ಇದ್ದೀನಿ. ಕಸ್ಟಮರು 2 ಆರ್ಚ್ಗೆ ಕುಚ್ಚು ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು 3 ಚೈನ್ಸ್ ಮಾಡಿ ಕುಚ್ಚುಗೆ ಸ್ಪೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಸ್ವಲ್ಪ ಟ್ರಯಾಂಗಲ್ ಶೇಪ್ ವಿ ಶೇಪ್ ಬರೋ ಥರ ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿ ಶೇಪ್ ಬರೋ ಥರ ಲಾಕ್ ಮಾಡಿಕೊಂಡು ಇವಾಗ ಅಲ್ಲಿಂದ 3 ಚೈನ್ಸ್ ಮಾಡಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಚೈನ್ಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿಂದ ಇವಾಗ
ಇನ್ನೊಂದು ವೀಟ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡಿ ಆದಮೇಲೆ ಈಗ ಇಲ್ಲಿ 3 ಚೈನ್ಸ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆಸ್. ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. 2 ಆರ್ಚ್ಗೆ ಒಂದು ಕುಚ್ಚು ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಇಲ್ಲಿ ಆರ್ಚ್ ಆದ ಕೂಡಲೇ 3 ಚೈನ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕುಚ್ಚುಗೆ ಸ್ಪೇಸ್ ಬಿಡೋಕ್ಕೆ. ಇವಾಗ ಅಲ್ಲಿಂದ ಒಂದು ವೀಟ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ. ಇಲ್ಲಿ ಲಾಕ್ ಮಾಡಬೇಕು. ಅಲ್ಲಿಂದ ಪುನಃ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸಾರಿನ ಫ್ರಂಟ್ ಸೈಡ್ ಟರ್ನ್ ಮಾಡಿ ಪುನಃ ಇಲ್ಲಿ ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ 3 ಚೈನ್ ಸ್ಪೇಸ್ ಒಳಗಡೆ 5 ಡಬಲ್ ಕ್ರೋಶೆಸ್. ಫುಲ್ ಸಾರಿಗೆ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಿಮಗೆ 2 ಆರ್ಚ್ಗೆ ಒಂದು ಕುಚ್ಚು ಬೇಡ ಅಂದರೂ 3-4 ಎಷ್ಟು ಗ್ಯಾಪ್ ಬೇಕೋ ಅಷ್ಟಕ್ಕೆ ನೀವು ಕುಚ್ಚು ಕಟ್ಕೋಬೋದು. ವಿದೌಟ್ ಕುಚ್ಚು ಸಿಂಪಲ್ ಬಾರ್ಡ್ರ್ ಡಿಸೈನ್ ಥರನೂ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇವರು ಕುಚ್ಚು ಬೇಕು ಅಂದಿದ್ದಾರೆ, ಅದಕ್ಕೆ 2 ಆರ್ಚ್ ಬಿಟ್ಕೊಂಡು ಕುಚ್ಚು ಕಟ್ತಾ ಇದ್ದೀನಿ. ಅವರಿಗೆ ಕುಚ್ಚು ಜಾಸ್ತಿ ಬೇಕು ಅಂತ ಹೇಳಿದ್ದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತಂತ ನಿಮಗೆ ತೋರಿಸ್ತೀನಿ. ಇದೊಂದು ಸೆಕೆಂಡ್ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬ್ಲೂ ಸ್ಯಾರಿಗೆ ರಾಮ ಗ್ರೀನ್ ಕಾಂಬಿನೇಷನ್ ಬಂದಿದೆ. ಇದು ವಿದೌಟ್ ಬೀಡ್ಸ್ ಡಿಸೈನ್ ಹೇಳಿದ್ದಾರೆ, ಹಾಗಾಗಿ ಸಿಂಪಲ್ ಕ್ರೋಶ ಸ್ಟಾರ್ಟ್ ಮಾಡೋಣ. ನಾನು 7 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 9 ನಂಬರ್ ನೀಡಲ್ ತಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಸೀರೆಗೆ ಲಾಕ್, ಪುನಃ ಸೆಕೆಂಡ್ ಲಾಕ್, ಅಲ್ಲಿಂದ 2 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ, ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆ. ಟೋಟಲ್ ನಾನು 6 ಸಲ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ.
6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ. ಜಾಸ್ತಿ ಹಾಫ್ ಡಬಲ್ ಕ್ರೋಶೇಸ್ ಬೇಕಂದರೆ 8 ಟೈಮ್ಸು ಮಾಡ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿಂದ ನಾನು 4 ಚೈನ್ಸ್ ಮಾಡಿಕೊಂಡು ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು 6 ಹಾಫ್ ಡಬಲ್ ಕ್ರೋಶೆ ಹಾಕಿ 4 ಚೈನ್ ಮಾಡಿಕೊಂಡು ಇವಾಗ ಇಲ್ಲಿ ನಾನು 8 ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಏಯ್ಟ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಇವಾಗ ಇಲ್ಲಿಂದ ನಾನು 3 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಅಲ್ಲಿಂದ ನಾನು ಇವಾಗ 5 ಚೈನ್ಸ್ ಮಾಡ್ತೀನಿ. 5 ಚೈನ್ಸ್ ಮಾಡಿ ಸ್ವಲ್ಪ ಯು ಶೇಪಲ್ಲಿ ನಾನು ಲಾಕ್ ಮಾಡ್ತೀನಿ. ಇಲ್ಲಿ ಆರ್ಚ್ ಬರುತ್ತೆ. ಫೈವ್ ಚೈನ್ಸ್ ಆದಮೇಲೆ ಇವಾಗ ಇಲ್ಲಿ ಪುನಃ ನಾನು 5 ಚೈನ್ಸ್ ಹಾಕ್ತೀನಿ. 5 ಚೈನ್ಸ್ ಮಾಡಿ ಸಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ 5 ಚೈನ್ ಲಾಕ್ ಮಾಡ್ದಲ್ಲಿ ಲಾಕ್ ಮಾಡ್ತೀನಿ. ಪುನಃ ಅಲ್ಲಿಂದ ನಾನು 3 ಚೈನ್ಸ್ ಮಾಡ್ತೀನಿ. 3 ಚೈನ್ಸ್ ಮಾಡಿಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀನಿ. ಇವಾಗ ಇಲ್ಲಿಂದ ಸಾರಿನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾನು 3 ಚೈನ್ಸ್ ಮಾಡ್ತೀನಿ. 3 ಚೈನ್ಸ್ ಮಾಡಿಕೊಂಡು ಇಲ್ಲಿ 3 ಚೈನ್ ಮಾಡಿದ್ವಲ್ಲ ಉಲ್ಟಾ ಸೈಡು, ಈ 3 ಚೈನ್ಗೆ ಪಿಕೋ ಮಾಡ್ಕೋಬೇಕು. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 5 ಚೈನ್ ಸ್ಪೇಸ್ ಒಳಗಡೆ ಹೋಗಿ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿ ಇಲ್ಲಿ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ನಾನು ಟೋಟಲ್ 9 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆ ವಿತ್ ಪಿಕೋ. ಇದು ವಿದೌಟ್ ಬೀಡ್ಸ್ ಇರೋದ್ರಿಂದ ನಾನು ಇಷ್ಟೇ ಕ್ರೋಶಾ ಡಿಸೈನ್ ಮಾತ್ರ ಮಾಡ್ತಾ ಇದ್ದೀನಿ. ನೀವು ಬೀಡ್ಸ್ ಬೇಕಂದರೆ ಬೀಡ್ಸು ಮಧ್ಯದಲ್ಲಿ ಒಂದು ಬೀಡ್ಸ್ ಹಾಕ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಸಾಕು, ಬೀಡ್ಸ್ ಬೇಡವೇ ಬೇಡ ಅಂದರು, ಅದಕ್ಕೋಸ್ಕರ ಇದು ಸಿಂಪಲ್ ಡಿಸೈನ್ ಒಂದು ಮಾಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಸಿಂಗಲ್ ಸ್ಟೆಪ್ ಡಿಸೈನು. ಈಗ ತಾನೇ ಕ್ರೋಶಾ ಕಲಿತವರು ಮಾಡ್ಬೋದು ಈ ಡಿಸೈನ್, ಅಷ್ಟು ಸುಲಭ ಇದೆ, ಏನೂ ಕಷ್ಟ ಇಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆವಾಗ ತುಂಬ ನೀಟಾಗಿ ಡಿಸೈನ್ ಹಾಕೋದಕ್ಕೆ ಬರುತ್ತೆ, ಫಾಸ್ಟಾಗಿಯೂ ಆಗುತ್ತೆ. 8 ಆಯಿತು. ಇವಾಗ ಲಾಸ್ಟ್ ಡಬಲ್ ಕ್ರೋಶೆ 3 ಚೈನ್ಸ್ ಪಿಕೋ 9 ಆಯಿತು. ಇವಾಗ ನಾನು ಲಾಸ್ಟ್ ಈ ಲಾಕ್ ಮಾಡ್ದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆರ್ಚ್ ಈ ಥರ ಕಾಣಿಸುತ್ತೆ. ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಪುನಃ 8 ಹಾಫ್ ಡಬಲ್ ಕ್ರೋಶೇಸ್.
ಸಿಂಗಲ್ ಕ್ರೋಶೆನೂ ಟ್ರೈ ಮಾಡ್ಬೋದು, ಹಾಫ್ ಡಬಲ್ ಕ್ರೋಶೆ ಬದಲಾಗಿ ಸಿಂಗಲ್ ಕ್ರೋಶೆನೂ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿ ಈಸಿಯಾಗಿಯೂ ಇರುತ್ತೆ. ಓಕೆ, 8 ಆದಮೇಲೆ ಇವಾಗ ಪುನಃ ನಾನು ಇಲ್ಲಿ ಕುಚ್ಚುಗೆ 4 ಚೈನ್ಸ್ ಹಾಕ್ಕೊಂಡು ಪುನಃ ಇಲ್ಲೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಪುನಃ 8 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ. ನೀವು 6 ಟೈಮ್ಸ್ ಮಾಡ್ಕೋಬೋದು. ಆರ್ಚ್ ಜಾಸ್ತಿ ಬೇಕಂದರೆ ಹಾಫ್ ಡಬಲ್ ಕ್ರೋಶೆಸ್ ರೆಡ್ಯೂಸ್ ಮಾಡ್ಕೋಬೋದು, 6 ಅಥವಾ 4 ಟೈಮ್ಸು ಮಾಡ್ಕೋಬೋದು. ಯಾವ ಥರ ಬೇಕೋ ಆ ಥರ ನೀವು ಮಾಡಿಫೈ ಮಾಡ್ಕೋಬೋದು. ಇವಾಗ ಪುನಃ ತೋರಿಸ್ತೀನಿ ನೋಡಿ. ಇಲ್ಲಿಂದ ನಾನು 3 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಅಂದರೆ ಹಾಫ್ ಡಬಲ್ ಕ್ರೋಶೆ ಲಾಕ್ ಮಾಡೋದು. ಪುನಃ ಅಲ್ಲಿಂದ ನಾನು 5 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಯು ಶೇಪಲ್ಲಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇವಾಗ ಪುನಃ 5 ಚೈನ್ಸ್ ಮಾಡಿಕೊಂಡು ಸಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ 5 ಚೈನ್ಸ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಪುನಃ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿಂದ ನಾನು 3 ಚೈನ್ಸ್ ಮಾಡಿ ಇಲ್ಲಿ 3 ಚೈನ್ ಸ್ಪೇಸ್ ಒಳಗಡೆ ಲಾಕ್ ಮಾಡ್ತೀನಿ. ಇದೊಂದು ಪಿಕೋ ಥರ ಫಾರ್ಮ್ ಆಗುತ್ತೆ. ಇವಾಗ ಅಲ್ಲಿಂದ ಪುನಃ ಇಲ್ಲಿ 5 ಚೈನ್ ಸ್ಪೇಸ್ ಒಳಗಡೆ 9 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಯಾವುದಾದ್ರೂ ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದರೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡ್ಬೋದು, ಏನೂ ಕಷ್ಟ ಇಲ್ಲ. ಆರ್ಚು ಚಿಕ್ಕದಾಗಬೇಕಂದ್ರೆ ಇನ್ನು 6 ಡಬಲ್ ಕ್ರೋಶೇಸ್ ಮಾಡ್ಕೋಬೋದು, ಇಲ್ಲ 8 ಮಾಡ್ಕೋಬೋದು. ನಿಮ್ಮ ಇಷ್ಟ, ಹೇಗೆ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಇಷ್ಟು ಡಬಲ್ ಕ್ರೋಶೆ ಆದಮೇಲೆ ಲಾಸ್ಟ್ ಟೈಮ್ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಇದೆಯಲ್ವ, ಅದಕ್ಕೋಸ್ಕರ ಇಲ್ಲಿ ಅದೇ ಥರ ಬರಬೇಕಂತ ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದಷ್ಟೆ. ಸೂಜಿ ಮೇಲೆ ದಾರ ಸುತ್ತಕೊಂಡು ಪುನಃ ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಪುನಃ ಅಲ್ಲಿಂದ ನಾನು 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು.
ಕುಚ್ಚು ಕಟ್ಟಿ ಹೇಗೆ ಬರುತ್ತಂತ ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ಸ್ಯಾರಿಗೆ ಈ ಡಿಸೈನ್ ನೋಡಿದಾಗ ತುಂಬ ಗ್ರ್ಯಾಂಡಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಒಂದು ಸಿಂಪಲ್ ಡಿಸೈನು. ಬೀಡ್ಸ್ ಬೇಡ ಅಂದಿದ್ದಕ್ಕೆ ವಿದೌಟ್ ಬೀಡ್ಸ್ ಮಾಡಿದ್ದೀನಿ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 300 to 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಸಿಂಪಲ್ ಡಿಸೈನ್ಸ್ ವಿಡಿಯೋ ಟ್ಯುಟೋರಿಯಲ್ ಹಾಕಿದ್ದೀನಿ. ಹೆಚ್ಚಾಗಿ ಕಸ್ಟಮರ್ಸು ಸಿಂಪಲ್ ಡಿಸೈನ್ಸೇ ಇಷ್ಟಪಡ್ತಾರೆ. ಸಿಂಪಲ್ ಡಿಸೈನ್ಸನ್ನೇ ಹಾಕ್ಕೊಳ್ತಾರೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಆದಷ್ಟು ಇಂಪ್ರೂವ್ ಮಾಡೋಕ್ಕೆ ನೋಡ್ತೀನಿ. ಹೊಸದಾಗಿ ಈ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.